ಬಿಸ್ನೆಸ್ ಮಾಡ್ತೀರಾ ಬನ್ನಿ, ಜೇನು ಸಾಕಾಣಿಕೆ ಬಿಸ್ನೆಸ್ ಮಾಡ್ಕೊಳ್ಳಿ ಬನ್ನಿ. ಯಾಕಂದರೆ ಈ ಜೇನು ಸಾಕಾಣಿಕೆಯಲ್ಲಿ ನಿಮಗೆ ಮಣ್ಣು ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ, ಪ್ರಕೃತಿನೇ ಎಲ್ಲ ಕೊಡುತ್ತೆ. ಪ್ರಕೃತಿಯಿಂದನೇ ಜೇನುತುಪ್ಪ, ಒಂದು ಜೇನು ಪೆಟ್ಟಿಗೆಯಿಂದನೇ ಒಂದು 4,000 ರಿಂದ 5,000 ಆದಾಯ ಸಿಗುತ್ತೆ. ನೀವು ಏನೇ ಬೆಳೆ ಬೆಳೀರಿ, ಇಳುವರಿ ಸಿಗ್ತಾ ಇಲ್ವಾ, ಜೇನು ಸಾಕಾಣಿಕೆ ಮಾಡಿ ಸರ್. ನಿಮ್ಮ ತೋಟದಲ್ಲಿ ಒಂದು 4 ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಯಾಕೆ ಇಳುವರಿ ಬರಲ್ಲ ಸರ್, ನಾನು ಚಾಲೆಂಜ್ ಮಾಡ್ತೀನಿ. ಒರಿಜಿನಲ್ ಜೇನುತುಪ್ಪ ಬೇಕಾ, ಬನ್ನಿ ಸರ್. ಇಲ್ಲಿ ನೋಡಿ, ಲೈವ್ ಆಗಿ ನೀವೇ ಖುದ್ದಾಗಿ ಬಂದು ನೋಡಿಕೊಂಡು ತೆಗೆಸ್ಕೊಂಡು ತೊಗೊಂಡು ಹೋಗ್ಬೋದು. ಕಳೆದ ವಿಡಿಯೋದಲ್ಲಿ ನಮ್ಮ ಜೇನು ಕೃಷಿನ ಯಾವ ರೀತಿ ಮಾಡಿದ್ದೀವಿ, ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಯಾವ ರೀತಿ ನೀವೊಂದು ಜೇನುತುಪ್ಪವನ್ನು ತೆಗಿಬೇಕು, ಯಾವ ರೀತಿ ಅದನ್ನು ಉದ್ಯಮವಾಗಿ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ದಿನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡೋಣ. ಉದ್ಯಮವಾಗಿ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ 1-2 ಪೆಟ್ಟಿಗೆ ಇಟ್ಕೊಂಡು ನಾವು ಉದ್ಯಮವಾಗಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದು ಖಂಡಿತ ಆಗೋದಿಲ್ಲ. ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಪೆಟ್ಟಿಗೆಗಳಿದೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟು ನಾವು ಪೆಟ್ಟಿಗೆಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡಿದರೆ ಮಾತ್ರ ಈ ಜೇನು ಸಾಕಾಣಿಕೆಯಲ್ಲಿ ಉದ್ಯಮವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಸರ್. ಕನಿಷ್ಠ ಏನಿಲ್ಲ ಅಂದರೂ ಒಬ್ಬ ಮನುಷ್ಯನಿಗೆ ಒಂದು 15 ರಿಂದ 20 ಅಥವಾ 30 ಪೆಟ್ಟಿಗೆವರೆಗೂ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ಜೇನು ಪೆಟ್ಟಿಗೆಯಿಂದನೇ ಒಂದು 4,000 ರಿಂದ 5,000 ಆದಾಯ ಸಿಗುತ್ತೆ. ಜಮೀನು ಇರಲೇಬೇಕಾ ಸರ್? ಈಗ ಸರ್ ಇವಾಗ ನನ್ನೇ ತಗೊಳ್ಳಿ, ನನ್ನ ಜಮೀನು ಇರೋದೇ ಬೇರೆ ಕಡೆ, ನಾನು ಜೇನು ಸಾಕಾಣಿಕೆ ಮಾಡೋದೇ ಬೇರೆ ಕಡೆ. ಯಾವ ರೀತಿ ಅಂತ ಹೇಳಿದ್ರೆ ಇದು ಸ್ಥಳಾಂತರ ಜೇನು ಕೃಷಿ. ಇಲ್ಲಿ ನಮ್ಮ ತೋಟದಲ್ಲಿ ಯಾವಾಗ ಹೂವಿನ ಕೊರತೆ ಆಗುತ್ತೋ, ಅದಾದ ನಂತರ ನಮಗೆ ಎಲ್ಲಿ ಹೂವುಗಳು ಜಾಸ್ತಿ ಸಿಗುತ್ತೋ ಆ ಪ್ರದೇಶದಲ್ಲಿ ನಾವು ಜೇನು ಪೆಟ್ಟಿಗೆಗಳನ್ನ ತೊಗೊಂಡೋಗಿ ಇಟ್ಕೊಂಡು ಅಲ್ಲಿಂದ ನಾವು ತುಪ್ಪವನ್ನು ತಗೋಬೋದು. ಯಾವುದಾದ್ರೂ ಒಂದು ಕೆಲಸದಲ್ಲಿದ್ದೀರಾ, ಆ ಕೆಲಸದಲ್ಲಿ ಇದ್ಕೊಂಡು ನಾವು ಇನ್ನೊಂದು ಕೆಲಸ ಮಾಡಬೇಕು ಅಂದರೆ ಅದು ತುಂಬ ಕಷ್ಟ. ಆದರೆ ನಮ್ಮ ಜೇನು ಸಾಕಾಣಿಕೆ, ಜೇನು ಕೃಷಿಯಲ್ಲಿ ಆ ಥರ ಇಲ್ಲ. ನೀವು ಏನಾದರೂ ಕೆಲಸ ಮಾಡ್ತಾಯಿದ್ದೀರಾ, ಅಡಿಷನ್ ಆಗಿ ಒಂದು 10 ಪೆಟ್ಟಿಗೆಯನ್ನು ಇದನ್ನ ಹಾಕೊಳ್ಳಿ, ಇದರಿಂದನೂ ನೀವು ಆದಾಯ ಮಾಡ್ಕೋಬೋದು. ಇಲ್ಲ ಫುಲ್ ಟೈಮ್ ಮಾಡ್ತೀರಾ, ಫುಲ್ ಟೈಮ್ ಮಾಡೋದಾದರೆ ಬನ್ನಿ, ಇದ್ರ ಬಗ್ಗೆ ಮಾಹಿತಿ ತೊಗೊಳ್ಳಿ. ಫುಲ್ ಟೈಮ್ ಒಂದು 20-30 ಪೆಟ್ಟಿಗೆಗಳನ್ನ ಇಟ್ಕೊಂಡು ಆರಾಮಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಯಾಕೆ ಇನ್ಕಮ್ ಇಲ್ಲ, ನೀವು ಚಾಲೆಂಜ್ ಮಾಡ್ತೀನಿ, ಬಂದು ನೋಡ್ಕೊಂಡು ಹೋಗಿ ಆರಾಮಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಲಾಸ್ ಅನ್ನೋದು ಇರಲ್ಲ ಇದರಲ್ಲಿ. ಜೇನುತುಪ್ಪ ನೀವು ನೋಡಿರ್ಬೋದು, ಈ ಅಂಗಡಿಗಳಲ್ಲೆಲ್ಲ ನನಗೆ ಜೇನುತುಪ್ಪ ಮಾರೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಅದೇ ನಮ್ಮ ಈ ಥರ ಸಾಕಾಣಿಕೆ ಮಾಡೋರ ಹತ್ರ ನನಗೆ ಬೇಕು ನಿನಗೆ ಬೇಕು ಅಂತ ಮನೆ ಹತ್ರನೇ ಬಂದು ತೊಗೊಂಡೋಗ್ತಾರೆ ಸರ್. 90% ಸೀಲ್ ಆಗಿರೋದನ್ನು ನಾವು ಇದನ್ನು ಓಪನ್ ಮಾಡಿಕೊಂಡು ನಮ್ಮಲ್ಲಿ ಹನಿ ಎಕ್ಸ್ಟ್ರಾಕ್ಟಿಂಗ್ ಮಷಿನ್ ಅಂತ ಇದೆ, ಅದರೊಳಗಡೆ ಇದನ್ನು ಇಟ್ಬಿಟ್ಟು ತಿರುಗಿಸಿದಾಗ ಈ ಊಟೇನು ಹಾಳಾಗಲ್ಲ ಸರ್. ಇದು ನಾವೇನು ಕೂಂಬ್ ಅಂತ ಕರಿತೀವಿ, ಗೂಡು ಅಂತ ಕರಿತೀವಿ, ಈ ಗೂಡನ್ನು ಯಾವುದೇ ಕಾರಣಕ್ಕೂ ನಾವು ಹಾಳು ಮಾಡೋದಿಲ್ಲ. ಇದರಲ್ಲಿರ್ತಕ್ಕಂಥ ತುಪ್ಪ ಮಾತ್ರ ಹೊರಗಡೆ ಬರುತ್ತೆ, ಗೂಡು ಅದೇ ಮತ್ತು ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ಇದನ್ನು ಮತ್ತೆ ತೊಗೊಂಡೋಗಿ ನಾವು ಜೇನು ಪೆಟ್ಟಿಗೆ ಒಳಗಡೆ ಇಡ್ತೀವಿ. ಮತ್ತೆ ಒಂದು ವಾರ ಅಥವಾ 15 ದಿನದೊಳಗಡೆ ಜೇನುತುಪ್ಪ ಫುಲ್ ಆಗಿಬಿಡುತ್ತೆ. ಕಸ್ಟಮರ್ಗಳು ಕೇಳ್ತಾ ಇದ್ರಿ, ಸರ್ ನೀವು ಏನು ತೆಗಿತಾ ಇದ್ದೀರಾ, ಇದೇ ರೀತಿ ನಮಗೆ ಮನೆ ಬಾಗಿಲಿಗೆ ಕಳಿಸ್ಕೊಡಿ ಅಂತೇಳಿ. ಇದೇ ರೀತಿಯೇ ಏನು ಫ್ರೇಮ್ ಇದೆ ಇದೇ ರೀತಿಯೇ ಕಳಿಸ್ಕೊಡ್ತೀನಿ. ಆದರೆ ಇದು ಸೀಸನ್ ಎಂಡಲ್ಲಿ ಮಾತ್ರ ಕಳಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದರೆ ಇವಾಗಲೇ ನಾವು ಈ ಸೀಸನ್ ಇದೆ, ಎಷ್ಟು ದಿನ ತುಪ್ಪ ಬರುತ್ತೋ ಅಷ್ಟು ದಿನ ನಾವು ತುಪ್ಪ ತಗೊಳ್ಳೇಬೇಕಾಗುತ್ತೆ. ಅದೇ ಸೀಸನ್ ಎಂಡ ಟೈಮಲ್ಲಿ ನಾವು ನಿಮಗೆ ಕೊಟ್ಟರೆ ನಮಗೇನು ತೊಂದರೆ ಆಗೋಲ್ಲ, ಹುಳುಗಳಿಗೂ ಏನು ತೊಂದರೆ ಆಗೋಲ್ಲ. ವೀಕ್ಷಕರೇ, ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ನಾವು ಕೈಯಿಂದ ಹಿಂಡೋದಿಲ್ಲ, ಹಾಗೆ ಮಷೀನಿಂದ ತೆಗಿತೀವಿ ಅಂತ ಹೇಳಿದ್ವಲ್ಲ, ಇದೇ ರೀತಿ ಇವಾಗ ಮಷಿನ್ನ ಈ ಕಡೆ ತಿರುಗಿಸಿದಾಗ ಈಗ ನೋಡಿ, ಇಲ್ಲಿರ್ತಕ್ಕಂಥ ಗೂಡುಗಳು ಏನಿದೆ ಇದರಲ್ಲಿ ತುಪ್ಪನೇ ಇಲ್ಲ, ಫುಲ್ ಖಾಲಿ ಆಗಿಬಿಡ್ತು. ಈ ಮಷೀನಿಂದ ತೆಗಿಬೇಕಾದ್ರೆ ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ನೋಡಿ ಫುಲ್ ಖಾಲಿ ಆಗಿಬಿಟ್ಟಿದೆ. ಮತ್ತು ಇದೇ ಫ್ರೇಮ್ಗಳನ್ನು ನಾವು ತೊಗೊಂಡೋಗಿ ಮತ್ತೆ ಜೇನು ಪೆಟ್ಟಿಗೆ ಒಳಗಡೆ ಇಟ್ಟಾಗ 15 ಅಥವಾ 20 ದಿನದೊಳಗಡೆ ಮತ್ತೆ ಇದರಲ್ಲಿ ತುಪ್ಪ ಫುಲ್ ಆಗುತ್ತೆ. ಯಾಕೆ ಅಷ್ಟೊಂದು ಬೇಗ ಆಗುತ್ತೆ ಅಂತ ಹೇಳಿದರೆ, ನಾವು ಈ ಗೂಡನ್ನು ಕಟ್ ಮಾಡಿದರೆ ಕನಿಷ್ಠ ಅಂದರೂ ಒಂದು ತಿಂಗಳು ಅಥವಾ 20 ದಿನ 30 ದಿನ ಈ ರೀತಿ ಟೈಮ್ ತೊಗೊಳುತ್ತೆ. ಅದೇ ರೀತಿ ನಾವು ಇದನ್ನು ಮಿಷಿನಿಂದ ತೆಗೆದು ಒಳಗಡೆ ಇಟ್ಟಾಗ ಒಂದು ವಾರ, 20 ದಿನ, 15 ದಿನ ಅಲ್ಲಿರ್ತಕ್ಕಂಥ ಹೂಗಳ ಮೇಲೆ ಡಿಪೆಂಡ್ ಆಗಿ ಬೇಗ ಇದರಲ್ಲಿ ಜೇನುತುಪ್ಪ ಸ್ಟಾಕ್ ಆಗ್ತಾ ಹೋಗುತ್ತೆ. ಸರ್ ಇವಾಗ ನಾವು ಸ್ಟಾರ್ಟ್ ಮಾಡಿ ಜೇನು ಸಾಕಾಣಿಕೆ 8 ವರ್ಷ ಆಯಿತು. 8 ವರ್ಷದಲ್ಲಿ ನಾವು ಇವಾಗ ನಮ್ಮದೇ ಆದ ಓನ್ ಬ್ರ್ಯಾಂಡನ್ನು ಮಾಡಿಕೊಂಡು ನಂದಿ ಹನಿ ಫಾರ್ಮ್ ಅಂತೇಳಿ ಇಲ್ಲಿ ನೋಡ್ಬೋದು ನೀವು ಬಾಟಲ್ನ, ಈ ಥರ ಬ್ರ್ಯಾಂಡನ್ನು ಮಾಡಿಕೊಂಡು ನಮ್ಮದೇ ಆದ ಓನ್ ಬ್ರ್ಯಾಂಡಲ್ಲಿ ನಾವು ಸೇಲ್ ಮಾಡ್ತಾಯಿದ್ದೀವಿ. ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನೂ ಕಳಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಕ್ಯಾಶ್ ಆನ್ ಡೆಲಿವರಿನೂ ಅವೈಲೇಬಲ್ ಮಾಡ್ತಾಯಿದ್ದೀನಿ. ಸರ್ ರೈತರು ಇಷ್ಟು ಮಿನಿಮಮ್ ಏನಾದ್ರು ತೊಗೊಬೇಕಂತ ಏನಾದ್ರು ಇದೆಯಾ ಸರ್? ಇಲ್ಲ ಸರ್, ಇವಾಗ ಅವ್ರ ಆಸಕ್ತಿ ಸರ್, ಅವ್ರ ಆಸಕ್ತಿ ಮೇರೆಗೆ ಅವರು 5 ಪೆಟ್ಟಿಗೆ ಆರ್ಡರ್ ಮಾಡ್ಕೊಳ್ಳಿ, 10 ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಅವರ ತೋಟಕ್ಕೇ ನಾನು ಡೆಲಿವರಿ ಕೊಡ್ತೀನಿ. ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ. ಏನೇ ಮಾಹಿತಿ ಬೇಕಿದ್ರೂ ಅವ್ರ ತೋಟಕ್ಕೆ ಹೋಗಿ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ ಸರ್. ಈಗ ಜೇನುತುಪ್ಪ ಬೇಕು ಅನ್ನೋರು ಯಾವ ಥರ ಸರ್? ಸರ್ ಜೇನುತುಪ್ಪ ಬೇಕನ್ನೋರು ಸಿಂಪಲ್ ಸರ್, ಇವಾಗ ಡಿಸ್ಪ್ಲೇ ಮೇಲೆ ಏನು ನಂಬರ್ ಕಾಣಿಸ್ತಾ ಇದೆ ಈ ನಂಬರ್ನ ಸಂಪರ್ಕಿಸಿ, ನಿಮ್ಗೆ ಎಷ್ಟು kg ಬೇಕಂತೇಳಿ ಡೋರ್ ಸ್ಟೆಪ್ ಡೆಲಿವರಿ ಮನೆ ಕೊಡ್ತೀನಿ ಸರ್. ನಮ್ಮೂರು ಶಿಶನಾಳ ತಾಲೂಕು, ಶಿಗ್ಗಾಂವ್, ಹಾವೇರಿ ಡಿಸ್ಟಿಕ್. ಹಾಂ ಸರ್. ನಾವು ಚಂದ್ರಗೌಡರ ಹತ್ತಿರ ಒಂದು 10 ಪೆಟ್ಟಿಗೆ ಜೇನು ಬಾಕ್ಸ್ ತೊಗೊಂಡಿದ್ದೀವಿ. ಇಲ್ಲಿ ಅದಾವ ನೋಡ್ರಿ ಈ ಥರ. ಸರ್ ಈಗ ನೀವು ಇದನ್ನ ತಗೋಬೇಕು ಅಂತ ಯಾಕೆ ಅನ್ಸಿತ್ತು?
ನಮ್ದು ಎಲ್ಲ ನ್ಯಾಚುರಲ್ ಫಾರ್ಮಿಂಗ್ ಇದೆ ಇಲ್ಲಿ. ಹೌದ್ರಿ ಸರ್. ಆಮೇಲೆ ಇಳುವರಿ ನಾವು ನಿಮ್ಗೆಲ್ಲ ನಾಲೆಜ್ ನೀವು ಕೊಟ್ರಲ್ಲ, ನಾವು ಕೇಳ್ದಂಗ ಅದ ಇಂಟ್ರೆಸ್ಟ್ ಬಂತ್ರಿ ತಗೊಳಕ್ಕೆ. ನಾವ್ ಬರೀ ಜೇನುತುಪ್ಪ ಸಂಬಂಧ ಏನ್ ತಗೊಂಡಿಲ್ಲ ಇದನ್ನ, ನಮ್ದು ಇಳುವರಿ ಹೆಚ್ಚಿಗೆ ಆಗಲಿ ಅಂತ ಹೇಳಿ ತಗೊಂಡಿದ್ದು. 100% ಸರ್. ಈಗ ರೈತರು ಯಾರೇ ಆಗಿರ್ಲಿ, ಮೇನ್ ಆಗಿ ನಮ್ಗೆ ಎಷ್ಟು ತುಪ್ಪ ಬರ್ತೈತಿ ಅಂತಂದ್ರೆ ಇದನ್ನ ಮಾಡ್ತಾರ. ಮೇನ್ ಆಗಿ ತುಪ್ಪ ಬರಕಿನ ನಮಗೆ ತುಪ್ಪಕ್ಕಿನ್ನ 3 ಪಟ್ಟು ನಮಗೆ ಬೆಳೆ ಇಳುವರಿ ಆಗ್ತೈತಿ. ಅದನ್ನೇ ಎಲ್ಲರೂ ಅಬ್ಸರ್ವ್ ಮಾಡ್ಬೇಕು. ತುಪ್ಪ ಎಷ್ಟು ಬರ್ತೈತಿ ಅಂತ ಅವ್ರಿಗೆ ಇದನ್ನ ಮಾಡ್ಕೊಳೋದಾದ್ರ ಜೇನು ಹುಳಗಳು ಈಗ ಕಣ್ ಕಿಸರ್ ಅಂತಾರಲ್ಲ, ಈಗ ನಾವು ಅದನ್ನ ತುಪ್ಪ ಬರ್ತೈತಿ ಅಂದ್ರೆ ತುಪ್ಪ ಬರೋದೇ ಕಡಿಮೆ ಆಗ್ಬಿಡ್ತೈತಿ. ಅದ್ರ ಪಾಡಿಗೆ ಅದು ಬೆಳೆ ಪರಾಗಸ್ಪರ್ಶ ಮಾಡ್ತೈತಿ, ಅದ್ರ ಪಾಡಿಗೆ ಅದು ತಿಂದ್ಬಿಡ್ತೈತಿ. ಅದಕ್ಕೆ ನಮಗೆ ಏನ್ ಇಂಟೆನ್ಷನ್ ಇರ್ಬೇಕಂದ್ರ ನಮ್ ಬೆಳೆ ಚೆನ್ನಾಗಿ ಬರ್ಲಿ ಅನ್ನೋದಿದ್ರೆ ಅದ್ರ ಪಾಡಿಗೆ ಅದು ತುಪ್ಪ ನಮಗೆ ಇಳುವರಿ ಬಂದೇ ಬರ್ತದೆ. ಅದರ ಬಗ್ಗೆನೇ ತಲೆ ಕೆಡಿಸ್ಕೋಬಾರ್ದು ಅಷ್ಟೇ. ನಾವು ನಮ್ದು ಇಳುವರಿ ಹೆಚ್ಚಿಗೆ ಬರೋ ಸಂಬಂಧ. ಹೌದೌದು. ಇದ್ರಾಗ ಯಾವ ಹುಳುಗಳನ್ನ ನೋಡಿದ್ರಿ ಸರ್ ನೀವು? ಈಗ ಗಂಡು ನೋಣ, ಆಮೇಲೆ ರಾಣಿ, ಆಮೇಲೆ ಕೆಲಸಗಾರರು ಎಲ್ಲನ್ನ ನೀವು ಅಬ್ಸರ್ವ್ ಮಾಡಿದ್ರಿ. ಈಗ ನಿಮಗೆ ಮೊದಲು ಭಯ ಇತ್ತು, ಈಗ ನಾವು ಹೇಳಿದ್ಮೇಲೆ ನಿಮಗೆ ಏನ್ ಅನ್ಸಿತ್ತು? ಏನು ಭಯ ಅನ್ನಿಸ್ಬೋದು ನೋಡ್ರಿ. ಹೌದ್ರಾ? ಫ್ರೀಡಮ್ ಆಗಿ ಎಲ್ರು ಮಾಡ್ಬೋದ್ರಿ? ಎಲ್ರು ಮಾಡ್ಬೋದ್ರಿ ಇದು ಫ್ರೀಡಮ್ ಆಗಿ? ಎಲ್ಲಾರು ಮಾಡ್ಬೋದ್ರಿ. ಎಲ್ಲಾರು ಮಾಡ್ಬೋದು ಸರ್. ಇದು ಮಾಡೋದ್ರಿಂದ ಪ್ರಕೃತಿಗೆ ಏನೇನು ಉಪಯೋಗ ಐತ್ರಿ? ಪ್ರಕೃತಿಗೆ ಬಹಳ ಉಪಯೋಗ ಐತಿ. ನೀವ್ ಏನಾದ್ರೂ ಪ್ರಕೃತಿ ಕೊಡ್ಬೇಕು ಅನ್ನೋದಾದ್ರೆ ಜೇನುಹುಳನ ಸಾಕಾಣಿಕೆ ಮಾಡ್ಲೇಬೇಕು. ಜೇನುಹುಳ ಸಾಕಾಣಿಕೆ ನಮಗೇನು ಮಾಡಕ್ ಬರಂಗಿಲ್ಲ. ಹೌದ್ರಿ. ಇದೊಂದು ಹಗರ್ ಐತಿ ಇದನ್ನ ಮಾಡ್ಲಿಕ್ಕೆ. ಹೌದ್ರಿ ಸರ್. ಇದು ರಿಸ್ಕ್ ಅಂತ ಹೇಳ್ತಾರ ಸರ್ ಎಲ್ರು. ಏನು ರಿಸ್ಕ್ ಇಲ್ಲ. ನಾನು ರಿಸ್ಕ್ ಅಂತ ತಿಳ್ಕೊಂಡಿದ್ದೆ ರೀ. ಈಗ ತರ್ಸಿದ ಮೇಲೆ ಗೊತ್ತಾಗೈತಿ ಏನು ರಿಸ್ಕ್ ಇಲ್ಲ ಅಂತ ಹೇಳಿ.